ದುಡ್ಡು ಇಟ್ಕ ನಾನೇನ್ ಮಾಡ್ಲಿ ಸುಮ್ಮನೆ ಇಟ್ಕೊಬಿಡು. ನನ್ನ ಹಾವಿಗೆ ಬಾಯಿ ಒಳಗೆ ವಿಷ ಇದೆ ಅಂತ ತಿಳ್ಕೊಂಡಿದ್ದೆ, ನನ್ನ ಮೈಯೆಲ್ಲ ವಿಷ ಇದೆ. ಆಯ್ತಾ ನಿನ್ ಪುಂಗಿ ಒಯ್ತಾ ಇರು. ಮಕ ಮುಚ್ಚ. ಇದು ಕಡೆ ಮನೆ ಕಂಬಿಡ್ತಲ್ಲ, ಏನಾರ ಮಾಡ್ಲೇಬೇಕು. ಏನ್ ಮಾಡಿ ಪಾಪಿ, ದ್ರೋಹಿ, ಹೆಣ್ಣ ಹೆಮ್ಮಾರಿನ ನೀನು. ಮಲ್ಲಿ ಜೀವನೇ ತೆಗಿಯಕ್ ಹೊರಟಿದ್ಯಲ್ಲೇ ನೀನ್ ಹೊಟ್ಟೆ ಏನ್ ತಿಂತೀಯ? ಏನ್ ದೊಡ್ಡ ರೋಗ ಬಂದಿದೆ ನಿನಗೆ? ಅದು ಅದು ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ಕಣ್ರವ. ಅದು ನೆನ್ನೆ ಅವಳು ಸಾನೆ ಖಾರ ತಿನ್ಸ್ಬಿಟ್ಟಿದ್ಲಲ್ಲ, ಆ ಕೋಪಕ್ಕೆ ಒಸಿ ಎದುರಿಸವ ಅಂತ ಹೋದೆ ಆಟಯ್ಯ. ನೋಡಿದ್ರೆ ಹಿಂಗೆ ಎಡವಟ್ಟಾಗೋಯ್ತು. ಸಾಕ್ ನಿಲ್ಸು ನಿನ್ ನಾಟಕನ. ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದೀಯ? ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ಈ ಕ್ಷಣ, ಇದೇ ಕ್ಷಣ ಈ ಮನೆ ಬಿಟ್ಟು ಹೊರಟೋಗ್ತಾ ಇರೋ. ಈ ಮನೆ ಕಡೆ ತಲೆ ಇಟ್ಟು ಮಲ್ಕೋಬೇಡ. ಹೋಗು, ಹೋಗಿ. ಅಲ್ಲ, ತಪ್ಪಾಯ್ತು ತಪ್ಪಾಯ್ತು, ಹಂಗೆಲ್ಲ ಮಾಡ್ಬೇಡಿ. ಮಾಡ್ತಿದ್ದ ಕೆಲಸ ಮಾಡ್ಬಿಟ್ಟೆ. ನನ್ಬಿಟ್ರೆ ನಾನು ಎಲ್ಲಿಗೆ ಹೋಗೋಣ ಹೇಳಿ? ವಯಸ್ಸಿಗೆ ಬಂದ ಮಗಳವಳೆ, ಜೊತೆನಾಗೆ ನಮ್ಮವ್ವ ನಮ್ಮ ಅಜ್ಜಿ ಎಲ್ಲರೂ ತಲತಲಾತದಿಂದ ಈ ಮನೆಯಾಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅಂತನಾಗೆ ಇದ್ದಕ್ಕಿದ್ದಂಗೆ ಹೋಗು ಅಂದ್ಬಿಟ್ರೆ ನಾನು ಎಲ್ಲಿಗೆ ಹೋಗೋಣ? ತಮಸ್ಬಿಡಿ ಆ ಮನೆ. ಈ ಮಣ್ಣು ತಿನ್ನೋ ಕೆಲಸ ಮಾಡಕ್ ಮುಂಚೆ ಅದನ್ನ ಯೋಚನೆ ಮಾಡ್ಬೇಕಾಗಿತ್ತು. ಈಗ ಎಲ್ಲಿಗೆ ಹೋಗ್ಲಿ ಅಂದ್ರೆ ಎಲ್ಲರೂ ಹೋಗಿ ಸಾಯಿ. ಅಯ್ಯೋ ಇಲ್ಲ ಕಣ್ರು, ನಿಮ್ಮ ಪಾದನೆಗೂ ಹೇಳ್ತೀನಿ, ಇಂಥ ತಪ್ಪು ನಾನು ಮಾಡಕ್ಕಿಲ್ಲ ಕಣ್ರು, ಮಾಡಕ್ಕಿಲ್ಲ. ಅಮ್ಮರೇ, ನನ್ನ ಮಗಳು ಜಮ್ನಿ ಮ್ಯಾಕ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನನ್ನ ಮಾತನ್ನ ನಂಬಿ ಇನ್ನೊಂದ್ಕಿಂತ ಇಂಥ ಮಣ್ಣು ತಿನ್ನೋ ಕೆಲಸ ದಿಟ್ಟವಾಗ್ಲೂ ಮಾಡಕ್ಕಿಲ್ಲ. ಅಪ್ಪಿ ತಪ್ಪಿ ನಾನು ಮಾಡ್ಬಿಟ್ಟೆ ಅಂದ್ರೆ ಯಜಮಾನ್ರ ಕ್ವಾನೆನಾಗ ಐತಲ್ಲ ದೊಡ್ಡ ಬಂದೂಕ, ಅದನ್ನ ತಕೊಬಂದು ನನ್ನ ಸುಟ್ಟು ಬಿಡಿ. ಅಷ್ಟು ಸಾಕಾಗ್ಲಿಲ್ಲ ಅಂದ್ರೆ ನಿಮ್ಮ ಕೈಯಾರ ನನಗೆ ಕತ್ತಿ ಸಾಯಿಸ್ಬಿಡಿ. ನಿಲ್ಸು ನಿನ್ ನಾಟಕ ಅಂದೆ. ಏನೋ ನಮ್ಮ ಮತ್ತೆ ಕಾಲದಿಂದ ಕೆಲಸ ಮಾಡ್ಕೊಂಡು ಬಿದ್ದಿದ್ಯಾ ಅಂತ ಇದೊಂದು ಸಲ ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ ಚಂದ್ರಿ. ಇನ್ನೊಂದು ಸಲ ಏನಾದ್ರೂ ಇಂಥ ತರ್ಲೆ ಕೆಲಸ ಮಾಡಿ ನೀನ್ ಸಿಕ್ಕಾಕೊಂಡ್ರೆ ನಾನೇ ನನ್ನ ಕೈಯಾರೆ ನಿನ್ನ ಪೊಲೀಸಿಗೆ ಹಿಡ್ಕೊಟ್ಬಿಡ್ತೀನಿ. ಇನ್ನೂ ಒಂದು ವಿಷಯ ನೆನಪಲ್ಲಿ ಇಟ್ಕೋ, ನೀನು ಈ ಮನೆ ಕೆಲಸದೋಳು ಅಷ್ಟೇ. ಕೆಲಸದೋಳು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ಏನ್ ಜಾನಕಮ್ಮ, ನನ್ನನ್ನೇ ಕೆಲಸದವಳು ಅಂತಿದ್ಯಾ? ಕೆಲಸದವಳಾಗೇ ಇರ್ಬೇಕಾ? ದೊಡ್ಡ ಸಾಹುಕಾರ್ತಿಯಲ್ಲ ನೀನು, ಅದಕ್ಕೆ ಈಟೊಂದು ಮೆರಿತಾ ಇದೆಯೇ? ಮೆರಿ, ನಾನು ನೋಡೇ ಬಿಡ್ತೀನಿ. ನಿನ್ನನ್ನೇ ನನ್ನ ಭೀತಿಯಾಗಿ ನಾನು ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಚಂದ್ರಿನೇ ಅಲ್ಲ. ಹೋಗ್ತಾ ಯಾನೆ? ಹಾ, ಥ್ಯಾಂಕ್ಸ್ ಕಣ. ಶ್ರೀ, ನಿನಗೊಂದು ವಿಷಯ ಹೇಳ್ಬೇಕಣ್ಣ. ಹೇಳೋ. ಅದು ಅದು ಯಾಕೋ ರಂಜನ್, ಅದೇನು ವಿಷಯ ಹೇಳು, ಪರವಾಗಿಲ್ಲ.
ವಾಸ ಮಾಡೋಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಶ್ರೀ. ಸಾರಿ ಕಣ ಶ್ರೀ, ಇದು ನನ್ನ ರೂಮ್ ಆಗಿದ್ರೆ ನೀ ಎಷ್ಟು ದಿನ ಬೇಕಾದರೂ ಇರೋ ಅಂತಿದ್ದೆ. ಆದರೆ ಇದು ನನ್ನ ಫ್ರೆಂಡ್ ರೂಮು. ನಿನಗೆ ಗೊತ್ತು, ನನಗೆ ಬರೋ ಸಂಬಳದಲ್ಲಿ ಒಬ್ಬನಿಗೆ ಈ ರೂಮ್ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತ. ಅದಕ್ಕೆ ಅವನ ಜೊತೆ ರೂಮ್ ಶೇರ್ ಮಾಡಿದ್ದೀನಿ. ಅವನು ಇಷ್ಟು ದಿನ ಊರಲ್ಲಿ ಇರಲಿಲ್ಲ, ಹಾಗಾಗಿ ನೀನಿರೋದಕ್ಕೆ ಸಮಸ್ಯೆ ಆಗಲಿಲ್ಲ. ಆದರೆ ಅವನು ಇವತ್ತು ಫೋನ್ ಮಾಡಿದ್ದ, ಇನ್ನು 4-5 ದಿವಸದಲ್ಲಿ ವಾಪಸ್ ಬರ್ತಾನಂತೆ. ಅದಕ್ಕೆ ಅಷ್ಟರಲ್ಲಿ ಬೇರೆ ವ್ಯವಸ್ಥೆ ಮಾಡ್ಕೊಳಕ್ಕಾಗುತ್ತಾ ಶ್ರೀ? ಅಪ್ಪ 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 ಅಪ್ಪ, ಎಂಥ ರಾಕ್ಷಸಿ ಅವಳು! ಪ್ರಪಂಚದಲ್ಲಿರೋ ರಾಕ್ಷಸರೆಲ್ಲ ನಮ್ಮನೇಲೇ ಸೇರ್ಕೊಂಡಿದ್ದಾರೆ. ರಾಮಾಯಣದಲ್ಲಿ ಮಹಾಭಾರತದಲ್ಲಿ ರಾಕ್ಷಸರು ಇರ್ತಿದ್ರು ಅಂತ ಹೇಳ್ತಿದ್ರು. ಇಲ್ಲ ಇಲ್ಲ, ಎಲ್ಲ ರಾಕ್ಷಸರು ಇಲ್ಲೇ ನಮ್ಮನೇಲೇ ಇದ್ದಾರೆ. ಪಾಪಿಷ್ಟ್ರು, ಕಟಕರು, ಮನಸ್ಸು ಬರುತ್ತೆ ಅಂತೀನಿ. ಅಯ್ಯಪ್ಪ, ನನ್ನ ಕೈಲಾಗಲ್ಲ. ಅಲ್ಲಿ ಪಾಪ, ಎಷ್ಟು ಧೈರ್ಯ ಆ ಹುಡುಗಿಗೆ! ಹಾವು ನನಗೆ ಕಚ್ಚೆ ಬಿಡತ್ತೆ ಅನ್ಕೊಂಡಿದ್ದೆ. ಬಾ, ನೆನ್ಸ್ಕೊಂಡ್ರೆ ಜುಮ್ ಅನ್ನತ್ತೆ. ಅಲ್ಲ, ಹಿಂಗೆ ಹಿಂಗೆ ಕೈಯಲ್ಲಿ ಹಿಡಿದು ಬಿಟ್ಲಲ್ಲ. ಅವ್ರಿಗೇನ್ ಗರುಡು ಬಚ್ಚೆ ಇದೆಯಾ ಅಂತ. ಅಲ್ಲ, ನನ್ನ ಜೀವ ಉಳಿಸಕ್ ಹೋಗಿ ಹಾವು ಅವಳಿಗೇನಾದ್ರು ಕಚ್ಬಿಟ್ಟಿದ್ದಿದ್ರೆ ನನ್ನ ಶ್ರೀಕಾಂತ್ಗೆ ಏನು ಉತ್ತರ ಹೇಳ್ಬೇಕಿತ್ತು? ನಿಮ್ಮ ಮನೆಯಿಂದ ಕಾಲ್ ಮಾಡಿದ್ದಾರೆ ಶ್ರೀ. ಹಲೋ ಮಾ, ಹೇಗಿದ್ಯಾ? ಶ್ರೀಕಾಂತ, ನಿಂಗೆ ನಂದೇ ಫೋನ್ ಅಂತ ಹೇಗೋ ಗೊತ್ತಾಯ್ತು? ನಿನ್ನನ್ನು ಬಿಟ್ರೆ ನನಗೆ ಯಾರಮ್ಮ ಫೋನ್ ಮಾಡ್ತಾರ ಮನೆಯಿಂದ? ಹೇಳು, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣೋ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಮ್ಮ. ಏನು ಫೋನ್ ಮಾಡಿದ್ದು? ಶ್ರೀಕಾಂತ, ನೀನು ಯಾವಾಗ ಬರ್ತೀಯಾ? ಮಲ್ಲಿಲಿ ಯಾವಾಗ ಕರ್ಕೊಂಡು ಹೋಗ್ತೀಯಾ? ಅದನ್ನ ಕೇಳೋಣ ಅಂತಾನೆ ಫೋನ್ ಮಾಡಿದೆ. ಹಲೋ, ಕೇಳಿಸ್ತಾ ಇದೆಯೇನೋ? ಹಲೋ, ಕೇಳಿಸ್ತಾ ಇದೆಯಾ? ಹಾಂ ಕೇಳಿಸ್ತಾ ಇದೆ. ಮತ್ತೆ ಮನೆ ಹುಡುಕ್ತಾ ಇದ್ದೀನಿ ಅಂದ್ಯಲ್ಲ, ಮನೆ ಸಿಕ್ತಾ? ಸಿಕ್ಕಿದ್ಯಮ್ಮ. ಮನೆ ಸ್ವಲ್ಪ ಸಣ್ಣದು, ಆದರೂ ತುಂಬ ಚೆನ್ನಾಗಿದೆ. ಅಡ್ವಾನ್ಸ್ ಎಲ್ಲ ಮಾಡಿದ್ದೀನಿ. ಮನೆಗೆ ಬೇಕಾದ ಸಾಮಾನುಗಳನ್ನ ತಂದು ಹಾಕೊಂಡಿದ್ದೀನಿ. ಅಯ್ಯೋ, ಮತ್ತೆ ಮನೆ ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಲೇ ಇಲ್ಲ. ಹೋಗ್ಲಿ ಬಿಡು, ಒಳ್ಳೇದಾಯ್ತು. ಆಮೇಲೆ ಕೆಲಸ ಸಿಕ್ತಾ? ಇಲ್ಲಮ್ಮ, ಕೆಲಸ ಏನೂ ಸಿಕ್ಕಿಲ್ಲ, ಆದರೆ ಖಂಡಿತವಾಗ್ಲೂ ಸಿಗುತ್ತೆ. ಕೆಲಸ ಸಿಕ್ಕ ಕೂಡಲೇ ಮಲ್ಲಿನ ಆದಷ್ಟು ಬೇಗ ಇಲ್ಲಿ ಕರ್ಸ್ಕೊಳ್ತೀನಿ. ಏನು? ಅಮ್ಮ, ಅವಳು ಹೇಗಿದ್ದಾಳೆ? ಮಲ್ಲಿನ ಚೆನ್ನಾಗಿದ್ದಾಳೆ ಕಣೋ, ಅವಳು ಚಿಂತೆ ಮಾಡಬೇಡ. ನಾನಿದ್ದೀನಲ್ಲ,
ನಾನು ಅವಳನ್ನು ಚೆನ್ನಾಗಿ ನೋಡ್ಕೋತೀನಿ. ಸರಿಮ್ಮ, ಕೆಲಸ ಸಿಕ್ಕಿದ ತಕ್ಷಣ ಮೊದಲು ನಿನಗೆ ಫೋನ್ ಮಾಡ್ತೀನಿ, ಸರಿನಾ? ಆದಷ್ಟು ಬೇಗ ನಿನಗೆ ಕೆಲಸ ಸಿಗಲಿ. ಸರಿ, ಫೋನ್ ಇಡ್ಲಾ? ಆಯ್ತಮ್ಮ. ಸಾರಿ ಕಣೋ ಶ್ರೀಕಾಂತ, ಮೊದಲೇ ನೀನು ಕೈನಲ್ಲಿರೋ ದುಡ್ಡನ್ನೆಲ್ಲ ಕಳ್ಕೊಂಡು ಕಷ್ಟದಲ್ಲಿದ್ದೀಯಾ. ಅಂಥದ್ರಲ್ಲಿ ಅದ್ರ ಜೊತೆಗೆ ನನ್ನಿಂದ ಬೇರೆ ನಿನಗೆ ತೊಂದರೆ. ತೊಂದರೆ ಏನೋ? ಇಷ್ಟು ದಿನ ನಿನ್ನ ರೂಮಲ್ಲಿ ಇಟ್ಕೊಂಡು ನನ್ನ ಚೆನ್ನಾಗೇ ನೋಡ್ಕೊಂಡಿದ್ಯಾ. ಈಗ ನಿನ್ನ ಫ್ರೆಂಡ್ ಬರ್ತಿದ್ದಾನೆ, ಅದಕ್ಕೆ ನಿನ್ನ ವ್ಯವಸ್ಥೆ ನೋಡ್ಕೊ ಅಂತ ಹೇಳ್ತಿದ್ಯಾ. ಏನು ತಪ್ಪೇನಿದೆ ಹೇಳು? ಇಷ್ಟು ದಿನ ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣೋ. ನೀನೇನು ಯೋಚನೆ ಮಾಡಬೇಡ, ನಾನು ಆದಷ್ಟು ಬೇಗ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ತೀನಿ. ಬರಕ್ಕೆ ಹೋದ್ರಿ, ಯಾರಿಗಾದರೂ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಈಗ ಹೇಗಿದ್ದೀರಾ? ಹುಷಾರಾಗಿದ್ದೀರಾ ತಾನೆ? ಕಾಲಿನಾದ್ರೂ ಒತ್ತಬೇಕಿತ್ತಾ? ಅದೆಲ್ಲ ಏನು ಬೇಡ. ಅತಿಯಾದ ಒಳ್ಳೆತನ ತೋರಿಸಿದ್ರೆ ಎಷ್ಟು ಕಷ್ಟ ಆಗುತ್ತಲ್ವ ಮನುಷ್ಯಂಗೆ. ಎಂಥ ಅಪಾಯನ ಎದುರಿಸ್ಬಿಟ್ಟೆ ಮಮ್ಮಲ್ಲಿ ನೀನು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಿನ್ನ ಪ್ರಾಣನೇ ಹೋಗ್ತಿತ್ತು. ನನ್ನ ಜೀವ ಉಳ್ಸಕ್ಕೆ ಹೋಗಿ ನಿನ್ನ ಪ್ರಾಣ ಕಳ್ಕೊಂಡ್ಬಿಡ್ತಿದ್ದೆ ನೀನು. ಅಯ್ಯೋ ಬಿಡಿ ಅಮ್ಮವ್ರೆ, ಹೋದರೆ ಹೋಗ್ತಿತ್ತು ಈ ಜೀವ. ಬಡವ್ರ ಜೀವಕ್ಕೆ ಎಲ್ತಾನೆ ಬೆಲೆ ಇದೆ. ಹಾಗನ್ಬೇಡ ಮಲ್ಲಿ, ಎಲ್ಲರ ಜೀವದ ಬೆಲೆನೂ ಒಂದೇ. ಬಾಳಿ ಬದುಕಬೇಕಾಗಿರೋ ವಯಸ್ಸಲ್ಲಿ ಸಾವಿನ ಬಗ್ಗೆನೂ ಬಂಡತನ ಬಂದ್ಬಿಟ್ಟಿದೆ ನಿನಗೆ. ಇದಕ್ಕೆಲ್ಲ ನಾವೇ ಕಾರಣ. ದುಡ್ಡಿದೇನೋ ಅಹಂಕಾರದಲ್ಲಿ ನಿನ್ನ ಕನಸು, ನಿನ್ನ ಭವಿಷ್ಯ, ನಿನ್ನ ಸಂತೋಷ, ಮುಗ್ಧತೆ ಎಲ್ಲ ಕಿತ್ಕೊಂಡ್ಬಿಟ್ವಿ. ಬರೀ ನೋವು, ಅವಮಾನ, ದುಃಖ, ಸಂಕಟ ಇಷ್ಟೇ ಕೊಟ್ಟಿರೋದು ಈ ದೊಡ್ಡ ಮನೆ ನಿನಗೆ. ಅಮ್ಮೋರೆ, ನನ್ನ ಹಣೆ ಬರಹನ ನೆಟ್ಟಿಗಿಲ್ಲ ಅಂದರೆ ಯಾವ ಮನೆತನ ಏನು ಮಾಡತ್ತೆ ಹೇಳಿ? ನಾವು ಪಡ್ಕೊಂಬಂದಿದ್ದ ಕಷ್ಟನ ನಾವೇ ಅನುಭವಿಸ್ಬೇಕು ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರು. ಈಗಲೂ ಅದೇ ಆಗ್ತದೆ. ಸಂಕಟ ಪಟ್ಕೋಬೇಡ, ನೊಂದ್ಕೋಬೇಡ ಮಲ್ಲಿ. ನೋಡು, ನಿನ್ನ ಕಷ್ಟದ ದಿನಗಳು ಸತ್ಯದಲ್ಲೇ ಕೊನೆ ಆಗುತ್ತೆ. ಒಂದು ಒಳ್ಳೆ ಸುದ್ದಿ ಇದೆ. ಶ್ರೀಕಾಂತ ಹೇಳ್ಬೇಡ ಅಂದಿದ್ದ, ಅವನ ಮಾತು ಯಾರು ಕೇಳೋರು? ನನಗೆ ತಡೆಯೋಕ್ಕೆ ಆಗ್ತಾ ಇಲ್ಲ. ಆ ಸುದ್ದಿ ನಿನಗೆ ಹೇಳಿದ್ರೆ ನೀನು ಖುಷಿಯಿಂದ ಕುಣಿದಾಡ್ಬಿಡ್ತೀಯ. ಶ್ರೀಕಾಂತ ಫೋನ್ ಮಾಡಿದ್ದ, ಅವನ ಜೊತೆ ಮಾತಾಡ್ಕೊಂಡೇ ಬಂದೆ. ಏನು ಚಿಕ್ಕಿಚ್ಕೊಂಡು ಫೋನ್ ಮಾಡಿದ್ರಾ? ಹೇಗಿದ್ದಾರಂತೆ? ಚೆನ್ನಾಗಿದ್ದಾರಂತ? ಅವನಿಗೇನಾಗಿದೆಯಮ್ಮ, ಮನೆ ಚೆನ್ನಾಗಿದ್ದಾನೆ. ಅಮ್ಮ, ಮಲ್ಲಿ ಹೇಗಿದ್ದಾಳೆ ಅಂತ ನಿನ್ನನ್ನು ಕೇಳಿದ್ದೆ ಕೇಳಿದ್ದು.
ಏ ಏ ಮಲ್ಲಿ ಅಸಲ್ ವಿಷಯ ಇನ್ನೂ ಬಾಕಿ ಇದೆ, ಕೇಳು. ನಮ್ ಶ್ರೀಕಾಂತ ಬರೀ ಬೆಳೆ ಮಾರೋದಕ್ಕೆ ಅಂತ ಸಿಟಿಗೆ ಹೋಗಿಲ್ಲ. ಅಲ್ಲವನು ಪುಟ್ಟು ಮನೆ ಮಾಡಿದಾನಂತೆ. ಆಮೇಲೆ ಒಂದು ಕೆಲಸ ಹುಡುಕೋತಾನಂತೆ. ಕೆಲಸ ಸಿಕ್ಕಿದ ತಕ್ಷಣ ನಿನ್ನ ಸಿಟಿಗೆ ಕರ್ಕೊಂಡು ಹೊಟ್ಟೋಗ್ತಾನಂತೆ. ಆಗ ನೀನು ಶ್ರೀಕಾಂತ ಆ ಪುಟ್ಟ ಗೂಡಲ್ಲಿ ಜೋಡಿ ಹಕ್ಕಿಗಳಾಗಿ ಖುಷಿಯಾಗಿರ್ಬೋದು. ಸಂತೋಷನಾ? ಯಾಕೆ ಶ್ರಾವಣಿ ಮನೆ ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು ಹೇಳ್ಬಿಡಿ ನೀವು. ಏನಾಯ್ತು ಹೇಳ್ಬಿಡಿ ನೀವು. ಏನೋ ದೊಡ್ಡ ಮನೆ ತಂದವರು ಅಂತ ನನ್ನನ್ನ ಈ ಮನೆಗೆ ಮದ್ವೆ ಮಾಡ್ಕೊಂಡ್ರು. ಮದ್ವೆ ಆಗಿ ಬಂದಿದ್ ಎಷ್ಟೋ ಅಷ್ಟೇ. ನನ್ ಗಂಡ ಶ್ರೀ ನನ್ ಕಡೆ ತಿರುಗ್ ಕೂಡ ನೋಡ್ತಾ ಇಲ್ಲ. ಅಲ್ಲ ಅತ್ತೆ ಮಾವ ಕೂಡ ಯಾಕೆ ಅಂತನೂ ಪ್ರಶ್ನೆ ಮಾಡ್ತಾ ಇಲ್ಲ. ಅದನ್ನ ಬಿಟ್ಬಿಟ್ಟು ಅದ್ ಯಾರೋ ದಿಕ್ಕು ದೆಸೆ ಇಲ್ದಿರೋ ಆ ಮಲ್ಲಿನ ಕರ್ಕೊಂಡ್ಬಂದು ಶ್ರೀ ಜೊತೆಲಿ ಇರೋದಕ್ ಬಿಟ್ಟಿದ್ದಾರೆ. ಹೇಳ್ಕೊಳೋದಕ್ ಮಾತ್ರ ದೊಡ್ಡ ಮರ್ಯಾದೆಸ್ರು ವಂಶ, ಮಾಡೋದ್ ನೋಡಿದ್ರೆ ಹೀಗೆ. ಇಷ್ಟೆಲ್ಲ ಆದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು ನೀವೇ ಹೇಳಿ ಗೌರಿ ಅಕ್ಕ. 3-4 ಜನದ ಮುಂದೆ ನನ್ನನ್ನ ಸೊಸೆ ಅಂತ ಕರ್ಕೊಂಡ್ ಬಂದಿರೋ ನಮ್ಮ ಅತ್ತೆ ಹೋಗಿ ಆ ಮಲ್ಲಿ ಸೇರಿ ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ನನ್ನ ಕೈ ಬದುಕಿರೋದಕ್ಕೆ ಆಗಲ್ಲ. ಶ್ರಾವಣಿ ನೋಡು, ನಿನ್ ಹಣೆಯಲ್ಲಿ ಹೀಗೆ ಆಗ್ಬೇಕು ಅಂತ ಬರ್ತಿದ್ರೆ ಯಾರ ಸರ ಏನ್ ಮಾಡಕ್ಕಾಗುತ್ತೆ ಹೇಳು? ಸೃಷ್ಟಿ ಮಾಡಿದ ಬ್ರಹ್ಮನೇ ಆಗಲ್ಲ ಅಂದ್ಮೇಲೆ ನಿನ್ ಅತ್ತೆ ಮಾವನ್ ಕೈ ಸಾಧ್ಯನಾ? ನೋಡು, ಇದೆಲ್ಲ ನಿನ್ನ ಹಣೆ ಬರಹ, ನೀನೇ ಅನ್ಭವಿಸ್ಬೇಕು. ಅಲ್ಲ ನೀವು ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಚಿನ್ನಿ, ನನ್ ಕೈಲಿ ಆಗಲ್ಲ. ಅಳ್ಬೇಡ ಶ್ರಾವಣಿ. ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ನೋಡಿ ಅಮ್ಮ. ಶ್ರಾವಣಿ, ಏನಾಯ್ತಮ್ಮ ಶ್ರಾವಣಿ? ಯಾಕೆ ಈಗ ಅಳ್ತಿದ್ದಾಳೆ ಶ್ರಾವಣಿ? ಏನಾಯ್ತಮ್ಮ? ಇನ್ನು ಏನಮ್ಮ ಆಗ್ಬೇಕು? ನನ್ನ ಜೀವನನೇ ಹಾಳಾಗೋಯ್ತು. ನನಗೆ ಸತ್ತೋಗ್ಬೇಡ ಅನ್ನಿಸ್ತಾ ಇದೆ. ಸಾಯೋ ಮಾತೆಲ್ಲ ಆಡಬಾರ್ದು. ಯಾಕೆ ಹಿಂಗೆ ಮಾತಾಡ್ತಿದೀಯಾ? ಮತ್ತಿನ್ನೇನು ಹೇಳಿ ಅಮ್ಮ, ಒಂದು ಹೆಣ್ಣು ಮದುವೆ ಆದ್ಮೇಲೆ ಅಪ್ಪ ಅಮ್ಮ ಎಲ್ಲಾರನ್ನೂ ಬಿಟ್ಟು ಗಂಡನ ನಂಬ್ಕೊಂಡು ಗಂಡನ ಮನೆಗೆ ಬರ್ತಾಳೆ ತಾನೆ. ಗಂಡ ಅತ್ತೆ ಮಾವನೇ ಎಲ್ಲ ಅನ್ಕೊಂಡು ಬದುಕ್ತಾಳೆ ತಾನೆ. ಆದ್ರೆ ಇಲ್ಲಿ ನಾನು ನಂಬ್ಕೊಂಡು ಬಂದಿರೋ ನನ್ನ ಗಂಡನೇ ನನ್ನಿಂದ ದೂರ ಆಗ್ತಾ ಇದ್ದಾನೆ. ಇನ್ನೊಬ್ಳು ಸೆರಗಿ ಹಿಡ್ಕೊಂಡು ತಿರುಗ್ತಾ ಇದ್ದಾನೆ. ಇದಕ್ಕೆ ನಿಮ್ದು ಮಾವಂದು ಕುಮ್ಮಕ್ ಬೇರೆ.